ಪೈಪೋಟಿಯಲ್ಲಿ ತನ್ನ ಎದುರಾಳಿಯನ್ನು ಕೊಂದು ಜಯ ಸಾಧಿಸುವ ಏಕೈಕ ಜೀವಿ ಎಂದರೆ ಅದು ಮಾನವ ಜೀವಿ ಮಾತ್ರ. ಯುದ್ಧಗಳೀಗ ಅಧಿಕಾರಕ್ಕಿಂತ ಭಾವನೆಗಳ ಪ್ರತೀಕಾರವೇ ಆಗಿದೆ. ಹಿಟ್ಲರ್, ಗ್ಯಾಂಗ್ಸ್ಟರ್ ಮತ್ತು ಮಾನ್ಸ್ಟರ್ ಇವೆಲ್ಲವೂ ಈಗ ಕತೆಗಳಲ್ಲ, ಎಲ್ಲ ಗುಣಗಳು ನಮ್ಮ ಸುತ್ತಮುತ್ತಲಿನವರಲ್ಲೇ ಮೈಗೂಡಿದೆ. ಧರ್ಮ ಸಂಸ್ಥಾಪನೆಗೆಂದು ಶುರುವಾದ ಯುದ್ಧಗಳು ಈಗ ಧರ್ಮವನ್ನೇ ಮರೆಸಿಬಿಟ್ಟಿದೆ. ಭೂತಾಯಿಯ ಮಡಿಲು ಬರೀ ನೆತ್ತರದಿಂದಲೇ ತುಂಬಿದೆ. ಜಗತ್ತನ್ನು ಆಳುವ ಹುಚ್ಚು ಪ್ರಾಮಾಣಿಕತೆಯನ್ನೇ ಕೊಲ್ಲುತ್ತಿದೆ. ಕಲಿಗಾಲದಲ್ಲಿ ಕಲ್ಕಿ ಅವತಾರ ನಾಂದಿಯಾಗುವ ಮುನ್ನ ಸಮಸ್ಯೆಗಳ ಬಗ್ಗೆ ಮಾತನಾಡುವವರ ಮಧ್ಯೆ ಸಮಸ್ಯೆಗಳನ್ನು ಬಗೆಹರಿಸಲು ಹೊರಟವರ ದಂತಕತೆ ಇದಾಗಿದೆ. ಇಲ್ಲಿ ದಬ್ಬಾಳಿಕೆಯೂ ಇದೆ, ನಾಯಕತ್ವವೂ ಇದೆ, ಮುಗ್ಧತನವೂ ಇದೆ, ಅಟ್ಟಹಾಸವೂ ಇದೆ, ಧರ್ಮವೂ ಇದೆ. ಆದರೆ ಅಧರ್ಮದಿಂದಲೇ ಕೂಡಿದೆ. ಸಂಭವಾಮಿ ಯುಗೆ ಯುಗೆ. ಅಮ್ಮ, ಅವನು ನಮ್ಮ ಕೈಲೇನಾದರೂ ಸಿಕ್ಕಿದ್ರೆ ಗೊತ್ತಾಗದಿರೋ ಥರ ಅವನ ಉಸಿರನ್ನ ನಿಲ್ಲಿಸ್ತಾ ಇದ್ವಿ.
ಬುದ್ಧಿ ಅದು ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥತ ನಮಸ್ತಸ್ಯ 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 ನಮೋ ನಮಃ. ಈ ನಿಮ್ಮ ಉದ್ದಟತನದಿಂದ ತಾಯಿ ಕೋಪಗೊಂಡಿದ್ದಾಳೆ. ಅರ್ಸೋ ಬಾಯಲ್ಲಿ ಬಲಿ ಕೇಳೋ ಹಾಗೆ ಮಾಡಿದ್ದೀರಾ. ನೀವೇನಾದ್ರೂ ದಾರಿ ಮಾಡಬೇಕು ಬುದ್ಧಿ. ಹಾ, ಶಾಂತಿ ಹೋಮ, ತಾಯಿಗೆ ಶಾಂತಿ ಯಾಗ ಆಗ್ಬೇಕು. ಸರಿ ಬುದ್ಧಿ. ನೀವು ಹೇಳ್ದಂಗೆ ಆಗ್ಲಿ ಬುದ್ಧಿ. ಎಲ್ಲ ಅಪ್ ಟು ದ ಮಾರ್ಕ್ ಹೋಗ್ತಾ ಇದೆಯಾ? ಎಲ್ಲ ಕೆಲಸ ನಡೀತಾ ಇದೆಯಲ್ಲ ಸರಿಯಾಗಿ? ಹಲೋ ಸರ್, ನಮ್ಮಪ್ಪ ಮಿಸ್ ಆಗಿ ಸುಮಾರು 1.5 ತಿಂಗಳಾಯಿತು. ಎಲ್ಲಿ ಯಾವಾಗ ಅಂತ ಯಾವ ಇನ್ಫಾರ್ಮೇಷನು ಸಿಗ್ತಾ ಇಲ್ಲ. ಕಮಿಷನರ್ ಅಂಕಲ್ ನಮ್ಮಪ್ಪನ ಫ್ರೆಂಡ್ ಆಗಿದ್ರೂ ಸಹ ಅವ್ರ ಕೈಯಿಂದನೂ ಹುಡ್ಕೋಕ್ಕಾಗಿಲ್ಲ. ಅದಕ್ಕೆ ನಮ್ಮ ಕಾಲೇಜಲ್ಲಿ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ರು. ನೀವು ಆ ಫೇಮಸ್ ಬಿಲ್ಡರ್ ವಿಶ್ವನಾಥ್ ಅವ್ರ ಮಗಳಲ್ವಾ? ಆ ಫೇಮಸ್ಸೇ ಇವತ್ತು ಈ ಸ್ಥಿತಿಗೆ ಕಾರಣ. ಈ ಕೆಲಸ ಬರೀ ಪವರಿಂದ ಆಗೋ ಕೇಸ್ ಅಲ್ಲ. ಹಲೋ ಕೃಷ್ಣ, ನಮ್ಮ ಡೌಟ್ ಪ್ರಕಾರ ಸಸ್ಪೆಕ್ಟ್ ವಿಶ್ವನಾಥ್ ಅವ್ರ ವೈಫೇ. ಅದೇಗಂತ್ಯ ಪಾಯಿಂಟ್ ನಂಬರ್ 1, ದೇವಸ್ಥಾನದಿಂದ ಆರಾಮಾಗಿ ಈಗ ತಾನೇ ಪಿ ಎ ಕಾರಲ್ಲಿ ಹೋಗ್ತಿದ್ದಾರೆ. ಇನ್ನು ಪಾಯಿಂಟ್ ನಂಬರ್ 2, ಅವಳ ಕತ್ತಲ್ಲಿ ತಾಳಿ ಇಲ್ಲ. ಪಾಯಿಂಟ್ ನಂಬರ್ 3, ಅವ್ರ ಮನೆ CCTV ಹಾಗೂ ಪಿ ಎ ಸ್ಟೇಟ್ಮೆಂಟ್ ಪ್ರಕಾರ
ಅಲ್ಲ, ಬೇರೆ ಯಾರ್ದೋ ಸಮಾಧಿಲಿ ಕಟ್ಕೊಂಡಿರೋ ಗಂಡನ ಹೆಣಾನೇ ಹೂತಾಕ್ತಂತಹ ಧರ್ಮಪತ್ನಿ ಜಗತ್ತಲ್ಲಿ ತಾವು ಒಬ್ರೇನಾ? ಮಾಸ್ಟರ್ ಪೀಸ್ ಅಥವಾ ಬೇರೆ ಯಾರಿದಾರ? ನಿಮ್ಮ ಅಕ್ಕ, ತಂಗಿ? ಏನ್ ಹೇಳ್ತಿದ್ದೀರಾ? ಹೌದು ಸರ್, ಈ ಮೇಡಮು ಮತ್ತು ಇವ್ರ ಪ್ರಿಯಾಕರ ಇಬ್ರು ಸೇರಿ ವಿಶ್ವನಾಥ್ ಅವ್ರನ್ನ ಸಾಯಿಸಿ ಸ್ಮಶಾನದಲ್ಲಿ ಇನ್ನೂ ಕಟ್ದೇ ಇರೋ ಗೋರಿನ ಹುಡುಕಿ ಅವ್ರ ಹೆಣಾನ ಅಲ್ಲಿ ಮುಚ್ಚಾಕಿಯಾರೆ. ಹ್ಮ್ ಇಂಥ ಟ್ಯಾಲೆಂಟ್ಸ್ನ ನಮ್ಮ ಇಂಡಿಯಾ ಬಿಟ್ಟು ಹೋಗ್ದಿರೋ ಹಾಗೆ ನೀವೇ ನೋಡ್ಕೋಬೇಕು ಸರ್. ಅಲ್ಲ ಮೇಡಮ್, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ನೇ ಆಟಾಡ್ಸ್ಬಿಟ್ರಲ್ಲ. ಮಿಸ್ಟರ್, ಮೈಂಡ್ ಯುವರ್ ವರ್ಡ್ಸ್. ಆಹಾ, ರಿಯಲಿ? ನೀವು ನಿಮ್ಮ ಪಿ ಎ ಕೊಡ್ಸಿರೋ ಹೊಸ ಕಾರು, ಅದ್ರಲ್ಲಿ ಸುತ್ತಾಡಿರೋದು ಎಲ್ಲ ಡೀಟೇಲ್ಸ್ ನಮ್ಮ ಹತ್ರ ಇದೆ. ಬೇಕಾ? ನಂಗೆ ನನ್ನ ಫೋನ್ ಬೇಕು. ಶೂ ಸರ್, ವಿಶ್ವನಾಥ್ ಅವ್ರು ಮಿಸ್ ಆಗಿರೋ ದಿನ ಬೆಳಗ್ಗೆ 8:30ಕ್ಕೆ ಅವ್ರ ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗಿರೋದು, ಹಾಗೂ 10:15ಕ್ಕೆ ಅವ್ರ ಪಿ ಎ ಜೊತೆ ಆಫೀಸ್ ಹೋಗಿರೋದು ಅವ್ರ ಮನೆ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅವ್ರ ಡ್ರೈವರ್ ಸ್ಟೇಟ್ಮೆಂಟ್ ಪ್ರಕಾರ ಲಾಸ್ಟ್ 7 ಇಯರ್ಸಿಂದ ಎವ್ರಿ ಡೇ ಅವನೇ ಡ್ರೈವ್ ಮಾಡ್ಕೊಂಡು ಅವ್ರನ್ನ ಆಫೀಸ್ ಕರ್ಕೊಂಡು ಹೋಗ್ತಾ ಇದ್ದ. ಆದರೆ ಅವತ್ತು ಅವ್ರ ಪಿ ಎ ಡ್ರೈವರ್ನ ಕ್ಯಾನ್ಸಲ್ ಮಾಡಿ ಅವನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋದ. ಆದರೆ ಆ ಕಾರ್ ಆಫೀಸ್ ರೀಚ್ ಆಗಲೇ ಇಲ್ಲ. ಇದೆಲ್ಲದ್ರ ಮಧ್ಯೆ ನಿಮ್ಮ FIR ಪ್ರಕಾರ ಮಧ್ಯಾಹ್ನ 2:30ಕ್ಕೆ ಮಿಸ್ಸಿಂಗ್ ಅಂತ ಕೇಸ್ ಫೈಲ್ ಆಗಿದೆ. ಈ ಗ್ಯಾಪಲ್ಲಿ ಅವ್ರು ಮಿಸ್ಸಿಂಗ್ ಅಂತ ನಿಮ್ಗೇನು ಗೊತ್ತಾಯ್ತು? ಹೌದು ಕೃಷ್ಣ, ಆ ಮಹಾನ್ ಭಾವ ಪಿ ಎ ಎಲ್ಲೋದ? ಹಾಂ, 1 ರೌಂಡ್ ಕೋಟಿಂಗ್ ನಾವು ಮಾಡಿದ್ದೀವಿ, 2nd ರೌಂಡ್ ಕೋಟಿಂಗ್ ನಿಮಗೆ ಬಿಡ್ತೀನಿ. ನಾನ್ ಕೇಳಿದ ಪ್ರಕಾರ ವಿಶ್ವನಾಥ್ ಒಬ್ಬ ಪ್ರೊಫೆಷನಲ್ ಬಿಸ್ನೆಸ್ ಮ್ಯಾನ್, ಹಾಗೆ ಒಳ್ಳೆ ಫ್ಯಾಮಿಲಿ ಮ್ಯಾನ್ ಕೂಡ. ನೀವೇಕ್ರೆ ಅವ್ರನ್ನ ಸಾಯಿಸಿದ್ದು? ಈ ಕೇಸ್ನ ನಾವು ಕಂಪ್ಲೀಟಾಗಿ ಮುಗಿಸಿದ್ದೀವಿ. ವಿಶ್ವನಾಥ್ ಅವ್ರನ್ನ ಯಾಕೆ ಕೊಲೆ ಮಾಡಿದ್ರು ಅಂತ ಕಂಡುಹಿಡಿಯೋ ಕೆಲಸ ನಿಮ್ದು. ಗೋರಿಯೊಳಗೆ ಮುಚ್ಚಾಕಿ ಕೇಸ್ನ ಮಿಸ್ಲೀಡ್ ಮಾಡ್ದವ್ರನ್ನ ಗೋರಿನ ನೀವು ಕಟ್ಟಿ. ಕೃಷ್ಣ, ನಾವ್ಯಾಕೆ ಈ ಸ್ಟೋರಿನ ಶಾರ್ಟ್ ಡಾಕ್ಯುಮೆಂಟ್ರಿ ವಿಡಿಯೋ ಮಾಡಬಾರ್ದು? ಥ್ಯಾಂಕ್ಸ್, ನಿಮ್ಮಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬ ಸಹಾಯ ಆಯಿತು. ಬುದ್ಧಿ, ದಣಿಗಳು ಪೂಜೆಗೆ ದಿನ ಕೇಳವ್ರೆ. ಬರೋ ಸಪ್ತಮಿ ದಿನದಂದು ತಾಯಿ ಜಗನ್ಮಾತೆ ನಿನ್ನ ಸೂಚನೆ ಪ್ರಕಾರ ಊರಲ್ಲಿ ಇದೇ ಪೂಜೆ. ನಮ್ಮೆಲ್ಲ ಕಷ್ಟಗಳಿಗೂ ಕೊನೆನಾ ತಾಯಿ. ರಕ್ಷಿಸು ತಾಯಿ, ರಕ್ಷಿಸು.
ನಾನು ಯಾವುದೋ ನಿಧಿ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಇವ್ರ ಜೊತೆ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಇವ್ರು ನೋಡಿದ್ರೆ ದೇವಸ್ಥಾನಕ್ಕೆ ಕರ್ಕೊಂಬಂದವ್ರೆ. ಮ್ಯಾಮ್ ಏನಾದರೂ ನೀವು ಹೇಳೋ ಮಾತು ಕೇಳಿಸ್ಕೊಂಡ್ರೆ ಅಷ್ಟೇ, ನಿಮ್ಮ ಕತೆ ಮುಗೀತು. ಇಲ್ಲಿ ಕೇಳಿ, ಸಾವಿರಾರು ವರ್ಷಗಳ ಹಿಂದೆ ದೇವಸ್ಥಾನಗಳು ಬರೀ ದೇವರ ಗುಡಿಗಳಲ್ಲ, ಅದು ಅಲ್ಲಿನ ವಿಶೇಷತೆಗಳು. ರಾಜರ ಗೆಲುವನ್ನ, ಆ ಮಣ್ಣಿನ ಮಹತ್ವವನ್ನ ದೇವಸ್ಥಾನದ ಒಂದೊಂದು ಗೋಡೆನೂ ಹೇಳುತ್ತೆ. ಎಷ್ಟೋ ದಾಖಲೆಗಳನ್ನ ದೇವಸ್ಥಾನದ ಗೋಡೆಗಳ ಮೇಲೆ ಕೆತ್ತಿದ್ದಾರೆ. ರಾಜರ ಗೆಲುವಿನ ಸಂಕೇತವಾಗಿ ದೇವಸ್ಥಾನಗಳನ್ನು ವಿಜೃಂಭಣೆಯಿಂದ ನಿರ್ಮಿಸ್ತಾ ಇದ್ರು. ಆ ದೇವಸ್ಥಾನದ ಮೇಲೆ ರಾಜರ ಗಜದಳ, ಅಶ್ವದಳ ಹಾಗೂ ಸೈನ್ಯದಳದ ಲೆಕ್ಕಾಚಾರವನ್ನು ಕೆತ್ತಾ ಇದ್ರು. ನಮ್ಮ ಬೇಲೂರು, ಹಳೆಬೀಡು, ಬನವಾಸಿ, ಶಿವಕಾಶಿ ಇವುಗಳನ್ನ ನೋಡಿದ್ರೆ ನಮ್ಮ ಶಿಲ್ಪಿಗಳ ಟ್ಯಾಲೆಂಟ್ ಗೊತ್ತಾಗುತ್ತೆ, ಹಾಗೂ ಅವರ ಕಲ್ಪನಾ ಶಕ್ತಿ ತಿಳಿಯುತ್ತೆ. ಅವರ ಒಂದೊಂದು ಕೆತ್ತನೆಯು ಒಂದೊಂದು ಕತೆಗಳನ್ನು ಹೇಳುತ್ತೆ. 1400 ವರ್ಷಗಳ ಹಿಂದೆ ಅವರು ಕಂಪ್ಯೂಟರ್ ಬಗ್ಗೆ ಯೋಚನೆ ಮಾಡಿದ್ರು. ಅದರಲ್ಲೂ ನಮ್ಮ ಜಕಣಾಚಾರ್ಯರು ನಿರ್ಮಿಸಿದ ದೇವಸ್ಥಾನ ಅಂತೂ ಈಗಲೂ ಎಷ್ಟೋ ಇಂಜಿನಿಯರ್ಗಳಿಗೆ ಅರ್ಥನೇ ಆಗಿಲ್ಲ. ಆ ಥರ ಕಟ್ಟೋದು ಏನು ದೂರದ ಮಾತು. ಇದನ್ನ ಉಳಿಸ್ಕೊಂಡು ಹೋಗೋದೇ ಈಗ ನಮ್ಮವ್ರಿಗಿರೋ ಚಾಲೆಂಜ್. ಆಶ್ಚರ್ಯ ಏನಂದ್ರೆ, ಈಗಿನ ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಮಾಡೋ ಬ್ಯಾಂಕ್ ಅನ್ನೋ ಕಾನ್ಸೆಪ್ಟ್ ಸಹ ಬಂದಿದ್ದು ದೇವಸ್ಥಾನಗಳಿಂದಾನೆ. ಈ ಥರ ಇತಿಹಾಸ ಇರೋ ದೇವಸ್ಥಾನಗಳಲ್ಲಿ ಇದು ಒಂದು. ಕಾಳಿಕಾ ದೇವಿಯೇ ನಮಃ. ಓಂ ಭದ್ರಕಾಳಿಯೇ ನಮಃ. ಓಂ ಚಂಡಿಕಾ ದೇವಿಯೇ ನಮಃ. ಓಂ ರುಂಡಮಾಲಿನಿಯೇ ನಮಃ. ಓಂ ಉಗ್ರ ಸ್ವರೂಪಿಣಿಯೇ ನಮಃ. ಓಂ ಚಾಮುಂಡೇಶ್ವರಿಯೇ ನಮಃ. ಓಂ ಸಿದ್ಧಕಾಳಿಯೇ ನಮಃ. ಓಂ ರಕ್ತಕಾಳಿಯೇ ನಮಃ. ಓಂ ಸ್ಮಶಾನ ಕಾಳಿಯೇ ನಮಃ. ಓಂ ಕಮಾಕಲ ಕಾಳಿಯೇ ನಮಃ. ರಕ್ಷಿಸು ತಾಯೇ, ರಕ್ಷಿಸು. ಓಂ ಕಾಲಭೈರವಿಯೇ ನಮಃ. ನಿಮಗೇನೇ ತೊಂದರೆ ಇದ್ರು, ನಿಮ್ಗೇನೇ ಬೇಕಿದ್ರು ನನ್ನ ಹತ್ರ ಬಂದು ಕೇಳಿ. ನೀವ್ಯಾಕೆ ತೊಂದರೆ ಅನುಭವಿಸ್ತಾ ಇದ್ದೀರಾ? ಯಾಕೆ ನಮ್ಮ ಊರಿನ ಪದ್ಧತಿನ ಮುರಿಯೋ ಕೆಲಸ ಮಾಡ್ತಿದ್ದೀರಾ?
ನಾವುಗಳು ದೇವಿ ವಿರುದ್ಧ ಹೋಗಕ್ಕಾಗುತ್ತಾ? ಯಾರಿಗೆ ಏನೇ ಬೇಕಿದ್ರೂ ನನ್ನ ಕೇಳಿ, ನಾನ್ ಮಾಡ್ಕೊಡ್ತೀನಿ. ಶರದ್, ನೀವು ಆಲ್ರೆಡಿ ಇಷ್ಟೊಂದು ದೊಡ್ಡ ಎಂಪೈರ್ನ ನಡೆಸ್ತಾ ಇದ್ದೀರಾ. ನಾಯರ್ ಇನ್ಫೋಟೆಕ್, ನಾಯರ್ ಫೌಂಡೇಶನ್, ನಾಯರ್ ಎಜುಕೇಶನ್, ನಾಯರ್ ಲಾಜಿಸ್ಟಿಕ್ಸ್, ಇಷ್ಟೊಂದೆಲ್ಲ ಬಿಸ್ನೆಸ್ ಇಟ್ಕೊಂಡು ಅದ್ಯಾವುದೋ ಜನರಿಗೋಸ್ಕರ ಈ ಕೆಲಸ ಮಾಡೋದು ನಿಮಗೆ ಬೇಕಾ? ಹೇಳಿದ ಕೆಲಸ ಇಲ್ಲಿವರೆಗೂ ಬಂತು. ಸರಿ. ನೀನ್ ಹೇಳಿದ ಥರ ಆ ಜಾಗಕ್ಕೆ ಹೋಗಿ ಕೆಲಸ ಮಾಡೋ ಗುಂಡ್ಗೆ ಇರೋದು ಇದೊಂದೇ ಟೀಮ್ಗೆ, ಅದೇ ರಾಮ್ ಆ್ಯಂಡ್ ಕೃಷ್ಣ. ಈ ನಿಮ್ಮ ರಾಮ ಲಂಕೆಗೆ ನುಗ್ತಾನ, ಈ ನಿಮ್ಮ ಕೃಷ್ಣ ಈ ಯುದ್ಧ ಗೆಲ್ತಾನ. ಇವರಿಬ್ರು ಜೊತೆ ನಿಂತ್ರೆ ಅದೃಷ್ಟ ಲಕ್ಷ್ಮಿ ಮತ್ತು ಜಯ ಎರಡೂ ನಿಮ್ದೆ. ಅದರಲ್ಲೂ ರಾಮ್ ಬ್ರಿಲಿಯನ್ಸಿ ಆ ಕೃಷ್ಣನ್ ಬಲದ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಇವರಿಬ್ರು ಟೆರರ್ ಅಂಡ್ ಬ್ರೇವ್, ವೆರಿ ರೇರ್ ಕಾಂಬಿನೇಷನ್. ಆ್ಯಂಡ್ ದಿಸ್ ಟೀಮ್ ಆಲ್ರೆಡಿ ಇನ್ ಯುವರ್ ಆಫೀಸ್. ಇವರೇ ಶರತ್ ನಾಯರ್, ನಮ್ಮ ನಾಯರ್ ಗ್ರೂಪ್ನ CEO. ಸರ್, ಗೊತ್ತುಬಿಡಿ ಅವ್ರ ಬಗ್ಗೆ. ನಾಯರ್ ಗ್ರೂಪ್ ಯಾರಿಗೆ ತಾನೇ ಗೊತ್ತಿಲ್ಲ? ಸರ್, ಈ ಕಂಪ್ನಿಗೆ ಏನಾದರೂ ಶೂಟ್ ಮಾಡಿಕೊಡ್ಬೇಕಿತ್ತಾ ಸರ್? ವೆಲ್ಕಮ್ ನಾಯನಾ, ವೆಲ್ಕಮ್. ಡೈರೆಕ್ಟ್ ಪಾಯಿಂಟಿಗೆ ಬರ್ತೀನಿ. ನಮ್ಮ ಉತ್ತರ ಕರ್ನಾಟಕದಿಂದ ಆಚೆಗೆ ದಕ್ಷಿಣಾಯ್ಡು ಅಂತ ಒಂದು ಹಳ್ಳಿ ಇದೆ. ಅದು ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಅಲ್ಲಿಗೆ ನಮ್ಮ ಸರ್ಕಾರದ ಯಾವ ವ್ಯವಸ್ಥೆ ಕೂಡ ಇಲ್ಲ. ಅಲ್ಲಿಗೆ ಯಾರ ಸಂಪರ್ಕನೂ ಇಲ್ಲ. ಆದರೆ ಆ ಜನರೆಲ್ಲ ಯಾರು, ಅವ್ರನ್ನೆಲ್ಲ ಯಾರು ಆಳ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಆ ಜನರಿಗೆ ಯಾರೋ ತೊಂದರೆ ಮಾಡ್ತಿದ್ದಾರೆ, ಅದನ್ನು ಕಂಡುಹಿಡಿಬೇಕು. ಮತ್ತೆ ಆ ಜಾಗನ ನಮ್ಮ ರಾಜ್ಯಕ್ಕೆ ಸೇರಿಸ್ಬೇಕು. ಈ ಕೆಲಸ ನಿಮ್ಮ ಕೈಲಾಗುತ್ತಾ? ಇದೆಲ್ಲ ನೀವ್ಯಾಕೆ ಮಾಡ್ತಾ ಇದ್ದೀರಾ? ಇದಕ್ಕೂ ನಿಮಗೂ ಏನು ಸಂಬಂಧ? ಸಂಬಂಧ ಇಲ್ದಿರೋ ಜನಕ್ಕೋಸ್ಕರ, ಅವ್ರಿಗೆ ಸಹಾಯ ಮಾಡೋಕ್ಕೆ, ಅವ್ರನ್ನ ಆ ನರಕದಿಂದ ಹೊರ ಹಾಕ್ಬೇಕು ಅಂತ ಹೋಗಿ ತನ್ನ ಪ್ರಾಣನೇ ಬಲಿ ಕೊಟ್ಟ ನನ್ನ ತಮ್ಮ. ಅವನ ಕನಸನ್ನ ನನಸು ಮಾಡಬೇಕು ಅನ್ನೋ ನೆಮ್ಮದಿಗೋಸ್ಕರ. ಈಗ ಹೇಳಿ, ಯಾಕೆ ನನ್ನ ಕೆಲಸ ಮಾಡಬಾರ್ದು? ನಿಮ್ಗೇನು ಸಪೋರ್ಟ್ ಬೇಕಿದ್ರು, ಏನೇ ಹೆಲ್ಪ್ ಬೇಕಿದ್ರು ನನ್ನ ಕೇಳಿ, ನಾನು ಅರೇಂಜ್ ಮಾಡ್ತೀನಿ. ಯಾವುದೋ ಸಾಯೋ ಮನೆಗೆ ಹೋಗೋದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತಿದ್ದಾರೆ. ಅಲ್ಲಿನ ಜನಕ್ಕೆ ಈ ದೇವಿನೇ ಅವ್ರನ್ನೆಲ್ಲ ಕಾಪಾಡ್ತಿದ್ದಾಳೆ ಅನ್ನೋ ನಂಬಿಕೆ.
ಅಮ್ಮ ತಾಯಿ ಮಹಾಕಾಳಿ, ಏನಮ್ಮ ಇದು ನಿನ್ನ ಸೂಚನೆ? ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡೋದಕ್ಕೆ, ಈ ಕಾಡಿನ ಜನರನ್ನ ರಕ್ಷಿಸೋದಕ್ಕೆ ನೀನ್ ಬರ್ತೀಯಾ ತಾಯಿ? ಬರ್ತೀಯಾ ತಾಯಿ? ನಾನ್ ಹೋಗ್ತೀನಿ. ಬರ್ತೀಯಾ ತಾಯಿ?